ಇದು ಚೌಡೇಶ್ವರಿ ಫಾರ್ಮ್. ನೀವು ಗೂಗಲಲ್ಲಿ ನೋಡಿದ್ರು ಬರುತ್ತೆ. ಮುಸ್ಕೆರೆ ಕಸ್ಬಾ ಹೋಬಳಿ, HD ಕೋಟೆ ತಾಲೂಕು, ಮುಸ್ಕೆರೆ ಗ್ರಾಮ. ತೋಟದವರೆಗೂ ಅಲ್ಲಿ ತುದಿ ಅಲ್ಲಿವರೆಗೂ ಟಾರ್ ರೋಡ್ ಇದೆ. ಅಲ್ಲಿಂದ ಈಚೆಗೆ ಒಂದು 200 ಮೀಟ್ರು ಇನ್ನೊಂದು ಟಾರ್ ರೋಡ್ವರೆಗೆ ಮಣ್ಣು ರೋಡ್ ಅಷ್ಟೇ. ಇದು ಹೆಚ್ಚು ಕಮ್ಮಿ ಒಂದು 40 ಅಡಿ ಅಗಲ ರೋಡ್ ಇದು. ಚೌಡೇಶ್ವರಿ ಫಾರ್ಮ್. ಒಟ್ಟು ಇದು 24 ಎಕರೆ. ಇದರಲ್ಲಿ 1.5 ಎಕರೆ ಏಕರಾವು. 1.5 ಎಕರೆ ಏಕರಾವು. 22.5 ಎಕರೆ. ಒಟ್ಟು 24 ಎಕರೆ. ಸ್ವಲ್ಪ ಮಳೆ ಹುಯ್ತಾ ಇರೋದ್ರಿಂದ ಕಳೆ ಬೆಳ್ಕೊಂಡಿದೆ. ಕಳೆ ಬೆಳೆದ್ರೂ ಅದು ಗೊಬ್ಬರ ಆಗುತ್ತೆ ಅಂತ ಸ್ವಲ್ಪ ಬೆಳೆಸಿ ಆಮೇಲೆ ಉಳುಮೆ ಮಾಡ್ತೀವಿ ನಾವು. ಇದು ಮನೆ. ಒಂದು 5 ಹಸು ಕಟ್ಟಾಕುವಷ್ಟು ಕೊಟ್ಟಿಗೆ, ಒಂದು ಸ್ಟೋರ್ ರೂಮು, ಒಂದು ಲೇಬರ್ ಶೆಡ್, ಲೇಬರ್ ಸಂಸಾರ ಉಳ್ಕೊಳ್ಳೋಕ್ಕೆ. ಇದು ವಾಸದ ಮನೆ. ಇದು ಅಡುಗೆ ಮನೆ. ಒಟ್ಟು 3 ಬೆಡ್ರೂಮ್ ಇದು. 3 BHK. ಇದು ಸ್ಟೋರ್ ರೂಮು. ಇದು ಸ್ನಾನದ ಮನೆ. ಇದು ಇನ್ನೊಂದು ರೂಮು. ಇದೆಲ್ಲ ಸ್ವಲ್ಪ ಹಣ್ಣಿನ ಗಿಡಗಳು ಆ ಕಡೆ ಹಾಕಿದ್ದೀವಿ.
2 CC ಕ್ಯಾಮ್ರಾಗಳಿವೆ. ಸೋಲಾರ್ 75,000. ಕಾಯಿ ಸ್ಟಾಕ್ ಮಾಡುವಂಥದ್ದು. ಶೆಡ್ಡು ಮುನ್ನೂರು ಅಡಿಕೆ ಮರಗಳಿದ್ದಾವೆ. ಒಂದು 40 ಮಾವಿನ ಮರ, 50 ಟೀಕು. ಅದು ತೆಂಗಿನ ನರ್ಸರಿ ಅದನ್ನು ಮಾಡ್ತೀವಿ. ನರ್ಸರಿ ಗಿಡ ಏಳಿಸಿ ಕೊಡ್ತೀವಿ. ಒಂದು 400 ಸಿಲ್ವರು. ಯಾರು ಪಕ್ಕದಲ್ಲಿ ಕೋಳಿ ಫಾರಂ ಮಾಡಿದ್ದಾರೆ. $1,200 ತೆಂಗಿನ ಗಿಡ, ಅದರಲ್ಲಿ 700 ಫಲ ಕೊಡ್ತಾ ಇದೆ. ಇನ್ನೊಂದು ಅಲ್ಲಲ್ಲೇ ಹೋಗಿರೋವನ್ನೆಲ್ಲ ಹಾಕಿದ್ದೀವಿ. ಅವೆಲ್ಲ ಇನ್ನೊಂದು 3-4 ವರ್ಷ ಬೇಕು ಫಲ ಬಿಡೋಕ್ಕೆ. ಹುಣಸೆ ಮರ, 3 ಹುಣಸೆ ಮರ ಇದ್ದಾವೆ. ಒಂದು ಹಲಸಿದೆ. ನಾಲ್ಕು ಬೋರು, 20 ಎಕರೆ ಡ್ರಿಪ್ಪು. ಅದು 4 ಎಕರೆ ಎಷ್ಟು ಕ್ವಾರಿಗೆ ಅಂತ ಬಿಟ್ಟಿದ್ದೀವಿ ಇಲ್ಲಿ. ಇದು ಕೆಳಗಡೆ ಎಲ್ಲ ಪೂರ್ತಿ ಕಲ್ಲೇ, 18 ಅಡಿ ಕೆಳಗಡೆ ಪೂರ್ತಿ ಕಲ್ಲೇ ಇದೆ. ಇಲ್ಲಿ ಸದ್ಯಕ್ಕೆ ನಾಗರಹೊಳೆಯಿಂದ ಒಂದು 15 ಕಿಲೋಮೀಟ್ರ್ ದೂರ ಬರುತ್ತೆ ಲ್ಯಾಂಡಲ್ಲಿ ದಾರಿಲಿ. ಆದರೆ GPS ಅಲ್ಲಿ 7.5 ಬರುತ್ತೆ. ಹಾಗಾಗಿ 7 ಕಿಲೋಮೀಟ್ರ್ ಬರೋದ್ರಿಂದ ಇದೆಲ್ಲ ಕ್ವಾರಿ ಒಳಗೆ. ಇದೆಲ್ಲ ಇರೋದ್ರಿಂದ ನಮಗೆ ಪರ್ಮಿಷನ್ ಇಲ್ಲ ಗಣಿಗಾರಿಕೆಗೆ. ಒಂದು 30,000 ಈ ಥರ ಕರಿಕಲ್ಲಲ್ಲಿ ಸೈಜ್ ಹೊಡ್ಸ್ಬಿಟ್ಟಿದ್ದೀವಿ. ಸೈಜ್ ಇದ್ದಾವೆ 30,000. ನೋಡಿ, ಇದೆಲ್ಲ ಪೂರ್ತಿ ಕ್ವಾರಿ ಒಳಗೆಲ್ಲ ಒಂಥರ ಕಾಡು ಥರ ಬೆಳ್ಕೊಂಡಿದೆ. ಇದೆಲ್ಲ ಕ್ವಾರಿ 4 ಎಕರೆ ಈ ಥರ ಬಿಟ್ಟಿದ್ದೀವಿ ಕರಿಕಲ್ಗೆ ಅಂತ. ಇದೆಲ್ಲ ಬಂಡೆಗಳು ತೆಗೆದು ಬಿಟ್ಟಿರೋದು ಆಚೆಗೆ. ಸಾಕಷ್ಟೆಲ್ಲ ಒಳಗೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ದೀವಿ. ತೆಗೆದಿದ್ದು ಸ್ವಲ್ಪ ಎಲ್ಲ ಮೇಲೆ ಬಿದ್ದಿದೆ ಒಂದಷ್ಟು.
ನೀರಿಗೆ ಏನು ತೊಂದರೆ ಇಲ್ಲ, ಎಲ್ಲ ಮೂರ್ಲೆಂತೆ ಬೋರು. ಬರೀ 60 ಅಡಿಲೇ ನೀರಿದೆ. ಮಣ್ಣು ಕೆಂಪು ಮಿಶ್ರಿತ, ಕಪ್ಪು ಮಿಶ್ರಿತ ಕೆಂಪು ಮಣ್ಣು, ತುಂಬ ಫಲವತ್ತಾದ ಭೂಮಿ. ತೋಟಕ್ಕಾದರೂ ಸರಿ, ಇಲ್ಲಿ ಸ್ಕೂಲ್ಗಿಲ್ಲಿ ಮಾಡ್ತೀನಿ ಅಂದರೂ ಆಗುತ್ತೆ. ಕೈಗಾರಿಕೆ ಬೇಕಾದ್ರೆ ಮಾಡ್ಕೋಬೋದು. 1 ಎಕರೆ ಕೈಗಾರಿಕೆ ಲೈಸೆನ್ಸ್ ಇದೆ, 2 ಎಕರೆ ಕ್ವಾರಿ ಲೈಸೆನ್ಸ್ ಇದೆ, ಲೈಸೆನ್ಸ್ ಪೆಂಡಿಂಗಲ್ಲಿದೆ, ಯಾರಿಗೂ ಪರ್ಮಿಷನ್ ಇಲ್ಲ ಈಗ. ಕೈಗಾರಿಕೆ ಏನಾದ್ರು ಮಾಡ್ಕೋಬೋದು. ಮೀನು ಸಾಕಾಣಿಕೆ, ಕೋಳಿ ಫಾರಮ್ಮು, ರೆಸಾರ್ಟು, ಇದು ಬ್ಯಾಕ್ ಗೇಟ್. ಹಿಂದ್ಗಡೆ ಹೋಗೋದಕ್ಕೆ ದಾರಿನೂ ಇದೆ. ಇಲ್ಲಿ ಈ ಕಡೆನೂ ದಾರಿ ಇದೆ. ಇಲ್ಲಿ ಚಾನಲ್ ದಾರಿ ಇದೆ. ಒಟ್ಟು 3 ಕಡೆ ದಾರಿ ಇದೆ ತೋಟಕ್ಕೆ.